ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ರಾಘು ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಈ ನಡುವೆ ಸ್ವಲ್ಪ ಲೇಟ್ ಆಗಿದೆ ವಿಡಿಯೋಸ್ ಅಪ್ಲೋಡ್ ಮಾಡೋದು, ಯಾಕಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಈಗ ಚಳಿಗಾಲ ಅಲ್ವಾ, ಹಾಗಾಗಿ ಸರ್ವೇ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಮಕ್ಕಳು ಹುಷಾರಿಲ್ದಂಗೆ ಆಗೋದು. ಈಗ ಎಲ್ಗಪ್ಪ ಪಯಣ ಅಂತ ಅಂದರೆ ನೋಡಿ, ಈಗ ನಾವು ಅರಮನೆಗೆ ಹೋಗ್ತಾ ಇದ್ದೀವಿ. ಅರಮನೆಯಲ್ಲಿ ಫ್ಲವರ್ ಶೋ ಎಲ್ಲ ಇರುತ್ತಲ್ವ. ಈಗ ಕ್ರಿಸ್ಮಸ್ ವೆಕೇಷನ್ಸ್ ಇರುತ್ತಲ್ವ, ಆ ಟೈಮಲ್ಲಿ ಫ್ಲವರ್ ಶೋ ಇರುತ್ತೆ. ತುಂಬ ಚೆನ್ನಾಗಿ ಮಾಡಿರ್ತಾರೆ. ಹಾಗಾಗಿ ಎಲ್ಲ ಹೊರಟಿದ್ದೀವಿ ನೋಡ್ಕೊಂಡು ಬರೋಣ ಅಂತ. ನನ್ನ ಮಕ್ಕಳಂತೂ ಹಠ, ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಫ್ರೆಂಡ್ಸ್ ಎಲ್ಲ ಹೋಗಿದ್ರಂತೆ. ಹಾಗಾಗಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ರು. ಸರಿ ಆಯಿತು ನಡ್ರಪ್ಪ ಹೋಗೋಣ ಅಂತೇಳ್ಬಿಟ್ಟು ಹುಷಾರಾದ್ಮೇಲೆ ಕರ್ಕೊಂಡು ಹೊರಟಿದ್ದೀವಿ. ಈಗ ಅರಮನೆ ಕಡೆ ಬಂದ್ವಿ. ಎಷ್ಟು ಜನ ಅಂದರೆ ಜನ ಗೊತ್ತಾ, ಸಖತ್ ಕ್ರೌಡ್ ಇತ್ತು. ಯಾಕೆಂದರೆ ಈಗ ಕ್ರಿಸ್ಮಸ್ ವೆಕೇಷನ್ ಇರುತ್ತಲ್ವ, ಹಾಗಾಗಿ ಲೀವ್ ಕೊಟ್ಟಿರ್ತಾರಲ್ವ ಸ್ಕೂಲ್ಗಳಲ್ಲಿ 15 ಡೇಸು ಇಲ್ಲ 10 ಡೇಸು ಲೀವ್ ಕೊಟ್ಟಿರ್ತಾರೆ. ಹಾಗಾಗಿ ಎಲ್ಲ ಮೈಸೂರು ಬಂದಿರ್ತಾರಲ್ವ ಜನ ಊರುಗಳಿಂದ, ಹಾಗಾಗಿ ಸಖತ್ ರಶ್ ಇತ್ತು. ನೋಡಿ ಹೋಗ್ತಾ ಇದ್ದೀವಿ, ಎಷ್ಟು ರಶ್ ಇದೆ ಅಂತ ತೋರಿಸ್ತೀನಿ ಮುಂದೆ. ಈಗ ನಾವು ಎಂಟ್ರೆನ್ಸ್ಗೆ ಹೋಗ್ತೀವಿ ನೋಡಿ, ಎಂಟ್ರೆನ್ಸಲ್ಲಂತೂ ಏನು ಜನ ಅಂತೀರ. ಆ ಕಡೆ ಬರ್ತಾ ಇದ್ದಾರೆ, ಈ ಕಡೆ ಹೋಗೋದ್ರಲ್ಲೂ ಸಖತ್ ಜನ ಇತ್ತು. ಎಲ್ಲ ಈಗ ಒಳಗಡೆ ಹೊರಟಿದ್ದೀವಿ. ಈಗ ಫ್ಲವರ್ ಶೋದ್ರಲ್ಲೂ ಸಖತ್ ಜನ ಇದ್ದರು. ತುಂಬ ಚೆನ್ನಾಗಿರೋ ಅಂಥ ಫ್ಲವರ್ ಶೋಸ್ ಮಾಡಿರ್ತಾರೆ, ಫ್ಲವರ್ ಡೆಕೋರೇಷನ್ಸ್ನ ಮಾಡಿರ್ತಾರೆ. ಪ್ರತಿ ವರ್ಷವೂ ಮಾಡ್ತಾರೆ ಹೀಗೇ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಒಂದೊಂದು ವರ್ಷವೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ನಮ್ಮ ಮೈಸೂರಲ್ವ, ನಮ್ಮ ಹೆಮ್ಮೆ ಆ ಥರ ಇರುತ್ತೆ ನೋಡಿ. ಲೈಟಿಂಗ್ಸ್ ಎಲ್ಲಿ ನೋಡಿದ್ರು ಪ್ರತಿ ವರ್ಷ ಹಬ್ಬ ಇದ್ದಂಗೆ ಇರುತ್ತೆ ಯಾವಾಗ್ಲೂ ನಮ್ಮ ಮೈಸೂರು. ನೋಡಿ, ನಮ್ಮ ಮೈಸೂರಲ್ಲಿ ಈ ಥರ ಲೈಟಿಂಗ್ಸ್ ಹಾಕಿದರೆ ತುಂಬ ಚೆಂದ, ಏನೋ ಹಬ್ಬ ಊರಿಗೇ ಹಬ್ಬ ಆಗ್ತಿದೆಯೇನೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಜನ ಅಂದರೆ ಜನ ಅಂತೀರ, ಯಪ್ಪ ರಾಮ. ನೋಡಿ ಈಗ ಎಲ್ಲ ಸ್ಟಾರ್ಟು ಒಳಗಡೆ ಹೋಗೋದಕ್ಕೆ. ಈಗ ಫ್ಲವರ್ ಶೋ ಆ ಕಡೆ ಟಿಕೆಟ್ ತೊಗೋಬೇಕು ಅಂತ ಹಾಕಿದರು. ದೊಡ್ಡವ್ರಿಗೆಲ್ಲ 50 ರುಪೀಸು, ಮುಂಚೆ ಎಲ್ಲ ಫ್ರೀ ಇತ್ತು, ಈಗ ಟಿಕೆಟ್ ಹಾಕ್ಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಗೆಲ್ಲ 30 ರುಪೀಸು, ಅಡಲ್ಟ್ಸ್ಗೆ 50 ರುಪೀಸ್ ಅಂತ. ಹಾಗಾಗಿ ಟಿಕೆಟ್ ತೊಗೊಂಡು ಹೋಗಬೇಕು ಅಂತ ಇದು ಮಾಡಿದರು. ಟಿಕೆಟ್ ತೊಗೊಂಡು ಎಲ್ಲ ಈ ಕಡೆ ಹೋಗಬೇಕು. ತುಂಬ ಚೆನ್ನಾಗಿದೆ ಫ್ಲವರ್ ಶೋ, ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಖತ್ ಕ್ರೌಡ್ ಇತ್ತು ನೋಡಿ. ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಎಷ್ಟು ಕ್ರೌಡ್ ಇದೆ ಒಳಗಡೆ, ಸಖತ್ ಕ್ರೌಡ್ ಅಂದರೆ ಸಖತ್ ಕ್ರೌಡು. ಆದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಎಲ್ಲ ಒಂಥರ ಡಿಫ್ರೆಂಟಾಗಿ ಮಾಡಿರ್ತಾರೆ ಫ್ಲವರ್ ಶೋನ, ಫ್ಲವರ್ ಡೆಕೋರೇಷನ್ಸ್ ಸಹಿತ. ನೋಡಿ ಅಲ್ಲಿಂದ ಮುಗಿಸ್ಕೊಂಡು ಈಗ ಫೋಟೋಸ್ ಎಲ್ಲ ತಕ್ಕೊಂಡು ಈಗ ನಾವು ಮಾಲ್ ಆಫ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಮಾಲ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಡೆಕೋರೇಷನು, ಕ್ರಿಸ್ಮಸ್ ದಿನ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಹೊರಟಿದ್ದೀವಿ. ಆಮೇಲೆ ಬರ್ತಾ ಮಕ್ಕಳು ಇಬ್ಬರೂ ಸ್ವೀಟ್ ಕಾರ್ನ್ ಬೇಕು ಅಂತ ಹೇಳ್ಬಿಟ್ಟು ಸ್ವೀಟ್ ಕಾರ್ನ್ ತಿನ್ಕೊತ ಹಾಗೇ ಹೊರಟಿದ್ವಿ. ಆನ್ ದ ವೇ ಹೋಗ್ತಾ ಎಕ್ಸಿಬಿಷನ್ ಎಲ್ಲ ಕಾಣಿಸ್ತಿತ್ತಲ್ವ ನೋಡಿ, ಹಾಗೇ ನನಗೆ ಕರ್ಕೊಂಡೋಗಿ ಡ್ಯಾಡಿ ಇವಾಗಲೇ ಅಂತ ಹೇಳ್ತಿದ್ರು. ಈಗ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ, 9 o'clock ಹತ್ತತ್ರ. ಬನ್ನಿ ಮಾಲ್ಗೆ ಹೋಗ್ಬಿಟ್ಟು ಬರೋಣ, ತುಂಬ ಚೆನ್ನಾಗಿರುತ್ತೆ ಡೆಕೋರೇಷನ್ಸ್ ಎಲ್ಲ ಅಂತೇಳ್ಬಿಟ್ಟು ತೋರಿಸ್ಕೊಂಡು ಬರ್ತೀನಿ ಅಂತ ಡ್ಯಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಮಾಲ್ ಆಫ್ ಮೈಸೂರು. ನೋಡಿ ಮೇಲ್ಗಡೆಯಿಂದ ಕ್ಲಿಪ್ಪಿಂಗ್ ತೆಗೆದಿರೋದು, ಎಷ್ಟು ಚೆನ್ನಾಗಿದೆ. ಮತ್ತು ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಚೆನ್ನಾಗಿತ್ತು. ಡೆಕೋರೇಷನಲ್ಲಿ ಚೆನ್ನಾಗಿ ಮಾಡಿದರು ನೋಡಿ. ಈಗ ನಾವು ಎಲ್ಲ ಫೋಟೋಸ್ ತೆಕ್ಕೋತಾ ಇದ್ದೀವಿ. ಚೆನ್ನಾಗಿರುತ್ತೆ ಕ್ರಿಸ್ಮಸ್ ಟೈಮಲ್ಲಿ. ಈ ಕ್ರಿಸ್ಮಸ್ ಟ್ರೀ ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಚೆಂದ. ಮಾಲ್ಸ್ಗಳಲ್ಲೆಲ್ಲ ಈ ಥರ ಡೆಕೋರೇಷನ್ಸ್ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಹೀಗೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.